ಬ್ಲ್ಯಾಕ್ ಥ್ರಿಪ್ಸ್ ಮೆಣಸಿನಕಾಯಿ ರೈತರಿಗೆ ಈಗ ದೊಡ್ಡ ಸವಾಲಾಗಿದೆ. ಈ ಬ್ಲ್ಯಾಕ್ ಥ್ರಿಪ್ಸ್ ಅನ್ನು ತಡೆಯುವುದು ಏಕೆ ಇಷ್ಟು ಕಷ್ಟ? ಇದನ್ನು ನಿಯಂತ್ರಿಸಬಹುದೇ? ಬ್ಲ್ಯಾಕ್ ಥ್ರಿಪ್ಸ್ ಕೇವಲ ಮೆಣಸಿನಕಾಯಿ ಬೆಳೆಗೆ ಮಾತ್ರವಲ್ಲ, ಕಲ್ಲಂಗಡಿ, ಹತ್ತಿ, ಮಾವಿನ ಬೆಳೆ ಮೇಲೂ ದಾಳಿ ಮಾಡುವ ಅತ್ಯಂತ ಅಪಾಯಕಾರಿ ರಸ ಇರುವ ಹುಳುವಾಗಿದೆ. ಇದನ್ನು ನಿಯಂತ್ರಿಸುವುದು ಕಷ್ಟವಾಗಲು ಮುಖ್ಯ ಕಾರಣ ಇದರ ಜೀವನ ಚಕ್ರ. ಸಾಮಾನ್ಯ ಹುಳುಗಳಿಗಿಂತ ಇದರ ಜೀವನ ಚಕ್ರ ವಿಭಿನ್ನವಾಗಿರುತ್ತದೆ. ಇದು ಕೇವಲ 14ರಿಂದ 15 ದಿನಗಳಲ್ಲಿ ತನ್ನ ಜೀವನದ 4 ಹಂತಗಳನ್ನು ಪೂರೈಸುತ್ತದೆ. ಒಂದು ಹೆಣ್ಣು ಹುಳು ಒಂದೇ ಬಾರಿಗೆ 30ರಿಂದ 35 ಮೊಟ್ಟೆಗಳನ್ನು ಇಡುತ್ತದೆ. ಕೇವಲ 2 ದಿನಗಳಲ್ಲಿ ಮೊಟ್ಟೆ ಒಡೆದು ಮರಿ ಹೊರಬರುತ್ತವೆ. ಹೀಗೆ ಇದರ ಸಂತಾನೋತ್ಪತ್ತಿ ವೇಗವಾಗಿ ನಡೆಯುವುದರಿಂದ ನಾವು ಯಾವುದೇ ಔಷಧಿ ಸಿಂಪಡಿಸಿದರೂ ಅದು ಯಾವುದೋ ಒಂದು ಹಂತದಲ್ಲಿರುವ ಹುಳುವನ್ನು ಮಾತ್ರ ಸಾಯಿಸುತ್ತದೆ. ಆದರೆ ಉಳಿದ ಹಂತಗಳಲ್ಲಿರುವ ಹುಳುಗಳು ಬದುಕಿದ್ದು ಮತ್ತೆ ದಾಳಿ ಮಾಡುತ್ತವೆ. ಈ ಬ್ಲ್ಯಾಕ್ ಥ್ರಿಪ್ಸ್ ಹುಳುಗಳು ಎಳೆಯ ಎಲೆಗಳ ಮೇಲೆ, ಹೊಸದಾಗಿ ಬರುವ ಚಿಗುರುಗಳ ಮೇಲೆ ಮತ್ತು ಕೊಂಬೆಗಳ ಗಂಟುಗಳ ಮಧ್ಯೆ ಹೆಚ್ಚಾಗಿ ಕಂಡುಬರುತ್ತವೆ. ಈ ಜಾಗಗಳಲ್ಲಿರುವ ರಸವನ್ನು ಹೀರುವುದರಿಂದ ಎಲೆಗಳು ಮೇಲ್ಮುಖವಾಗಿ ಮುದುಡಿಕೊಂಡು ಗಟ್ಟಿಯಾಗುತ್ತವೆ. ಇದು ತನ್ನ ದೇಹದಲ್ಲಿ ಕೆಲವು ಪ್ರೋಟೀನ್ಗಳನ್ನು ಉತ್ಪಾದಿಸಿಕೊಳ್ಳುವ ಮೂಲಕ ನಾವು ಬಳಸುವ ಅನೇಕ ರೀತಿಯ ಕ್ರಿಮಿನಾಶಕಗಳಿಗೆ ಬಗ್ಗದಂತೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಈ ಹುಳ ಯಾವಾಗಲೂ ಅಡಗಿಕೊಳ್ಳುವ ಜಾಗದಲ್ಲಿರುವುದರಿಂದ ನಾವು ಸಿಂಪಡಿಸಿದ ಔಷಧಿ ಅದಕ್ಕೆ ಸರಿಯಾಗಿ ತಲುಪುವುದಿಲ್ಲ. ಅದಕ್ಕಾಗಿ ರೈತರು ಕೇವಲ ಒಂದೇ ರೀತಿಯ ಔಷಧಿಯ ಮೇಲೆ ಅವಲಂಬಿತವಾಗಬಾರದು. ಶಿಫಾರಸು ಮಾಡಲಾದ ಹೊಸ ಬಗೆಯ ಔಷಧಿಗಳನ್ನು ಬದಲಾಯಿಸುತ್ತಾ ಸರಿಯಾದ ಪ್ರಮಾಣದಲ್ಲಿ ಗಿಡಗಳೆಲ್ಲವೂ ಒಳಗಿನವರೆಗೂ ನೆನೆಯುವಂತೆ ಸಿಂಪಡಿಸಬೇಕು. ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಮಾತ್ರ ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು.